ಮೊಬೈಲ್ಸು ಕ್ಯಾಶ್ ಎಲ್ಲ ಕಳ್ತನ ಆಗಿದೆ. ದಯವಿಟ್ಟು ಸೂಚನೆ, ಹುಷಾರಾಗಿರಬೇಕು. ಕೆಲವು ಕಿಡಿಗೇಡಿಗಳು ಬಂದಿರ್ತಾರೆ ಹೊರಗಡೆಯಿಂದ, ಅದು ನಮ್ಮೂರಿನವರಲ್ಲ, ಹೊರಗಡೆಯಿಂದ ಬಂದಿರ್ತಾರೆ. ಸ್ವಲ್ಪ ತಮ್ಮ ವಸ್ತುಗಳ ಬಗ್ಗೆ ಜಾಗ್ರತೆ ಇರಲಿ. ಈಗಾಗಲೇ 5-6 ಮೊಬೈಲ್ ಕಳ್ತನ ಆಗಿದೆ ಅಂತ ಸುದ್ದಿ ಬಂದಿದೆ. ಬರಪ್ಪ ಈ ಕಡೆ, ಉಮೇಶ್ ಬರೀ ಕಡೆ. ತಮ್ಮೆಲ್ಲರಿಗೂ ಕೂಡ ಅಣ್ಣ ಒಂದು ಸ್ವಲ್ಪ ಸೈಡಿಗೆ ಬರ್ರಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಹಿಂದ್ಗಡೆ ಕಾಣಿಸಲ್ಲಂತೆ, ದಯವಿಟ್ಟು ಬರಬೇಕು. ಒಂಚೂರು ಸೈಡಿಗೆ ಬನ್ನಿ ಬರ್ರಿ. ಮಧ್ಯ ಯಾರು ಕೂಡ ಬಂದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪದೇ ತೊಂದರೆ ಮಾಡಬಾರ್ದು. ಮಾಲಾರ್ಪಣೆ ಮಾಡಲಿಕ್ಕೆ ಲಾಸ್ಟಿಗೆ ಕೊನೆಯಲ್ಲಿ ಎಲ್ರಿಗೂ ಅವಕಾಶ ಇದೆ. ದಯವಿಟ್ಟು ಬಂಧುಗಳೇ, ಇವತ್ತಿನ ದಿನ ನಮಗೆಲ್ಲ ಕೂಡ ಬಹಳ ಸಂತೋಷದ ವಿಚಾರ. ದಯಮಾಡಿ ಯಾರು ಗಲಾಟೆ ಮಾಡಬಾರ್ದು, ಗಲಾಟೆ ಮಾಡಬೇಡಿ. ವೇದಿಕೆ ಮೇಗಿರೋರು ಬಿಂದು, ಅಣ್ಣ ಬರ್ರಣ್ಣ ಈ ಕಡೆ. ಅಣ್ಣ ಯಾರು ಬರಬೇಡ ಅಣ್ಣ, ಗಲಾಟೆ ಮಾಡ್ತೀಯಾರ ಜನ. ನಿಖಿಲ್ ಅಣ್ಣಂಗೆ ಅಡ್ಡಾಗಿ ಯಾರು ಬರಬಾರ್ದು. ಕ್ಯಾಮ್ರಾದವ್ರು ಇರಲಿ, ಅವ್ರ ಫೋಟೋ ಮಾಧ್ಯಮದವ್ರು ಹಂಗೆ ಅನ್ಬಾರ್ದು ಪ್ಲೀಸ್. ಇರಲಿ ದಶರಥಣ್ಣ, ಸಮಾಧಾನ 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 ಸಮಾಧಾನವಾಗಿರ್ರಿ. ಬಂಧುಗಳೇ, ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಬಹುದಿನಗಳ ಆಸೆ, ನಮ್ಮ ಮುಂದಿನ ನಮ್ಮ ಪಕ್ಷದ ನೇತಾರರು, ನಮ್ಮೆಲ್ಲರ ಯುವ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಗ್ರಾಮಾಂತರ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ನಾನು ಮತ್ತು ಶಾಸಕರು ಸುಮಾರು 3 ವರ್ಷಗಳಿಂದ ಅವ್ರಿಗೆ ಕೇಳ್ಕೊಂಡ್ವಿ. ನಮ್ಮ ದೀಪಕ್ ಅವರ ಮದುವೆಯಲ್ಲಿ ಕೂಡ ನಾವು ಭಾಳ ಬೇಡ್ಕೊಂಡ್ವಿ ಬನ್ನಿ ಅಂತೇಳಿ, ಆದರೂ ಕೂಡ ಬಂದಿರಲಿಲ್ಲ. ನಿಮ್ಮೆಲ್ಲರ ಪರವಾಗಿ, ಶಾಸಕರ ಪರವಾಗಿ, ಎಲ್ಲ ಅಭಿಮಾನಿಗಳ ಪರವಾಗಿ ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಬಯಸ್ತೇನೆ. ಯಾಕೆಂದರೆ ಈಗ ನಮ್ಮ JDS ಪಕ್ಷದ 3ನೇ ತಲೆಮಾರು, ಬಹುತೇಕ ಇಲ್ಲಿರ್ತಕ್ಕಂಥ ಹಿರಿಯರು 1994ರಲ್ಲಿ ದೇವೇಗೌಡರೊಟ್ಟಿಗೆ ಕೆಲಸ ಮಾಡಿದ್ರು. ಅವತ್ತು ಕುಮಾರಣ್ಣ ಇನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ 94ರಲ್ಲಿ. ತದನಂತರ ಕುಮಾರಣ್ಣನ ಒಟ್ಟುಗೂಡಿ, ನಮ್ಮ ಶಾರದಕ್ಕನ ಒಟ್ಟುಗೂಡಿ, ನಿಮ್ಮ ತಂದೆಯವ್ರ ಜೊತೆ ಈ ಕ್ಷೇತ್ರದ ಜನ ಅಣ್ಣ ತಮ್ಮಂದ್ರ ಮನೋಭಾವನೆಯಿಂದ ಇವತ್ತು ಕೂಡ ನಡ್ಕೊಂತ ಇದ್ದಾರೆ. ಅವರೊಂದು ಮಾತು ಹೇಳಿದರೆ, ನಮ್ಮ ಶಾರದಕ್ಕ ಒಂದು ಮಾತು ಹೇಳಿದರೆ ಅದನ್ನು ಆಜ್ಞೆ ಅಂತ ಇವತ್ತು ಪಾಲಿಸೋ ಅಂತ ನಿಷ್ಠಾವಂತ ಕಾರ್ಯಕರ್ತರು ನಿಮ್ಮೆಲ್ಲರಿಗೂ ಕೂಡ ನಾನು ಕೈ ಮುಗಿದು ನನ್ನ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮ ಹಾಗೇನೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕರಿಯಮ್ಮನವರು ನಮ್ಮ ಶಾಸಕರೊಟ್ಟಿಗೆ ಸ್ವಂತ ಒಡ ಹುಟ್ಟಿದ ಅಕ್ಕ ತಂಗಿ ಥರ ಇವರು ಇದ್ದಾರೆ. ಮೊನ್ನೆ ದೇವದುರ್ಗಕ್ಕೂ ಕೂಡ ಕರೆಸಿದ್ರು, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ತಾವೆಲ್ಲರೂ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತಿಸ್ತೇನೆ. ಹಾಗೇನೆ ಬಂಧುಗಳೇ, ಇವತ್ತು ನಮ್ಮ ಜನರೊಂದಿಗೆ ಜನತಾದಳ ಹಾಗೂ ನಮ್ಮ ಸದಸ್ಯತ್ವ ನೋಂದಣಿ ಅಭಿಯಾನ ಎಲ್ಲರಂತೆ ನಮಗೂ ಕೂಡ ಇವತ್ತಿನ ಒಂದು ದಿನಾಂಕವನ್ನು ನಮಗೆ ಕಳೆದ ವಾರ ಸನ್ಮಾನ್ಯ ನಿಖಿಲ್ ಅಣ್ಣವರು ಫಿಕ್ಸ್ ಮಾಡಿದರು. ನಮ್ಮ ಶಾಸಕರು ಅಲ್ಲಿಂದ ಬಂದು ಎಲ್ಲ ಜವಾಬ್ದಾರಿಯನ್ನು ನಮ್ಮ ಎಲ್ಲ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು, ತಾಲೂಕ್ ಪಂಚಾಯತ್ ವ್ಯಾಪ್ತಿ ಅಧ್ಯಕ್ಷರುಗಳು, ವಾರ್ಡ್ ಅಧ್ಯಕ್ಷರುಗಳು, ಹಾಗೆಯೇ ಎಲ್ಲ ಘಟಕಗಳ ಮುಂಚೂಣಿ ಅಧ್ಯಕ್ಷರುಗಳಿಗೆ ತಿಳಿಸಿ ನಾವು ಮನೆಗೆ ತಲುಪಿ, ಎಲ್ಲ ಹಳ್ಳಿಗಳಿಗೆ ತಲುಪಿ, ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು, ಬಹುತೇಕ ಇಲ್ಲಿ ಬಂದಿರೋರು ಕಾರ್ಯಕರ್ತರಲ್ಲ, ಎಲ್ಲ ನಮ್ಮ ಮುಖಂಡರುಗಳೇ ಇವತ್ತು ಬಂದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಖುಷಿ ಪಡ್ತೇನೆ. ಇವತ್ತೆಲ್ಲರೂ ಕೂಡ ಬಂದಿದ್ದಾರೆ. ಬಂಧುಗಳೇ, ಜನರೊಂದಿಗೆ ಜನತಾದಳ ಅಂದರೆ ನಾವು ಅರ್ಥ ಮಾಡ್ಕೋಬೇಕು. ಜನತಾದಳ ಜನರೊಂದಿಗೆ ಯಾಕಿದೆ, ಬೇರೆಯವರು ಯಾಕೆ? ಭೋಜೇಗೌಡರು, ನಮ್ಮ ಭೋಜೇಗೌಡರು ಕೂಡ ನಾವು ಯಾವಾಗಲೂ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಇರ್ತಾರೆ, ದಯಮಾಡಿ ಕ್ಷಮಿಸಬೇಕು. ನಮ್ಮ ಭೋಜಣ್ಣ ಅವರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಜನರೊಂದಿಗೆ ಜನತಾದಳ ಅಂತಂದರೆ ನಮ್ಮ ಸಾರ್ವಜನಿಕರಿಗೋಸ್ಕರ, ಈ ರಾಜ್ಯದ ಜನಕ್ಕೋಸ್ಕರ ಜನತಾದಳ ಏನು ಮಾಡಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಬಂಧುಗಳೇ, 1994ರಲ್ಲಿ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಂಥ ನಮ್ಮ ಪಕ್ಷ ದೇವೇಗೌಡರ ನೇತೃತ್ವದಲ್ಲಿ ಹಲವಾರು ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಡ್ತು. ತದನಂತರ ಆ ಭಗವಂತನ ಆಶೀರ್ವಾದ, ಮಾನ್ಯ ದೇವೇಗೌಡರು ಪ್ರಧಾನಿಗಳಾದರು. ಪ್ರಧಾನಿಗಳಾದ ಮೇಲೆ ಅವರು ಅಧಿಕಾರವನ್ನು
ಆರಾಮಾಗಿ 5 ವರ್ಷ ಮುಂದುವರಿಸ್ಬೋದಿತ್ತು. ಅವ್ರ ಅಧಿಕಾರ ಯಾಕಪ್ಪ ಹೋಯ್ತು ಅಂತಂದರೆ, ನಮ್ಮ ರಾಜ್ಯದ ಪರವಾಗಿ ನಮ್ಮ ರಾಜ್ಯದ ಜನರಿಗೆ ನೀರು ಕೊಡಬೇಕು, ನಮ್ಮ ಜನರಿಗೆ ನಾವು ರೈಲ್ವೆಯನ್ನು ಕೊಡಬೇಕು, ನಮ್ಮ ಜನರಿಗೆ ನೀರಾವರಿ ಸೌಲಭ್ಯ ಕೊಡಬೇಕು ಅಂಥೇಳಿ ಅಕ್ಕಪಕ್ಕದ ರಾಜ್ಯಗಳ ಮುಖಂಡರನ್ನ ಎದುರಕೊಂಡು ಅವ್ರ ಅಧಿಕಾರ ಕಳ್ಕೊಳ್ಳೋಂಥ ಸಂದರ್ಭ ಬಂತು. ತದನಂತರ ಮೊನ್ನೆ ದೇವೇಗೌಡರ ನಾಯಕತ್ವದಲ್ಲಿ ನಮ್ಮ ಕುಮಾರಣ್ಣ ಅಧಿಕಾರಕ್ಕೆ ಬಂದರು. ಬಂಧುಗಳೇ, ಅಧಿಕಾರಕ್ಕೆ ಬಂದು ಏನು 20 ತಿಂಗಳ ಅಧಿಕಾರದಲ್ಲಿ ಕುಮಾರಣ್ಣ ಒಂದು ಹೊಸ ಕ್ರಾಂತಿಯನ್ನು ಶುರು ಮಾಡಿದರು. ನೀವೆಲ್ಲರೂ ಕೂಡ ಇವತ್ತು ನೆನಪು ಮಾಡ್ಕೋಬೇಕು, ಮಹಾತ್ಮ ಗಾಂಧೀಜಿಯವರ ಕನಸು ಗ್ರಾಮ ವಾಸ್ತವ್ಯ. ಗ್ರಾಮ ವಾಸ್ತವ್ಯವನ್ನು ಸಾಕಾರಗೊಳಿಸಿದ್ದು, ನಮ್ಮ ಗಾಂಧೀಜಿಯವರ ಕನಸನ್ನು ಸಾಕಾರಗೊಳಿಸಿದ ಯಾರಾದರೂ ಮುಖ್ಯಮಂತ್ರಿ ಈ ದೇಶದಲ್ಲಿ ಇದ್ದಾರೆ ಅಂದರೆ ಅದು ನಮ್ಮ ಹೆಮ್ಮೆಯ ಕುಮಾರಣ್ಣ ಅಂತ ನಾನು ಗರ್ವದಿಂದ ಹೇಳ್ತೇನೆ. ಗ್ರಾಮ ವಾಸ್ತವ್ಯದಿಂದ ಹಲವಾರು ಜನ ಬಡವರಿಗೆ, ನಿರ್ಗತಿಕರಿಗೆ, ರೈತರಿಗೆ ಎಷ್ಟೋ ಸಾವಿರಾರು ಜನಕ್ಕೆ ಸ್ಥಳದಲ್ಲೇ ಪರಿಹಾರ ಸಿಕ್ತು. ಅವರ ಸಮಸ್ಯೆಗಳು ಕೂಡ ಅದನ್ನು ಏನು ಅಲ್ಲೇ ಸ್ಥಳದಲ್ಲೇ ಪರಿಹಾರದ ಕೆಲಸ ಆಯಿತು. ಅದ್ರ ಜೊತೆಗೆ ಜನ ಸ್ಪಂದನ ಅಂದರೆ ಜನತಾ ದರ್ಶನ, ಅದನ್ನು ಕೂಡ ಅವರು ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡಿದ್ದನ್ನು ತಾವೆಲ್ಲರೂ ಮಾಧ್ಯಮದಲ್ಲಿ ನೋಡಿದ್ದೀರಿ ಬಂಧುಗಳೇ. ಅದೇ ರೀತಿ ರೈತರನ್ನು ಋಣಮುಕ್ತರನ್ನಾಗಿ ಮಾಡಬೇಕು ಅಂತೇಳಿ ಏನು ರೈತ ಋಣಮುಕ್ತ ಕಾಯ್ದೆಯನ್ನು ಕುಮಾರಣ್ಣ ತಂದರು. ಅದೇ ಥರ ನಮಗೆ ಆ ಟೈಮಲ್ಲಿ 25,000 ರೂಪಾಯಿ ಮೊದಲ ಅವಧಿನಲ್ಲಿ 2008ರಲ್ಲಿ ಮುಖ್ಯಮಂತ್ರಿ ಆದಾಗ 25,000 ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದರು. ತದನಂತರ ಬೆಳಗಾವಿನಲ್ಲಿ ಸುವರ್ಣಸೌಧವನ್ನು ಕಟ್ಟಿದಂಥ ಕೀರ್ತಿ ನಮ್ಮ ಕುಮಾರಣ್ಣವ್ರಿಗೆ ಸಿಗುತ್ತೆ. ಹಾಗೆಯೇ ನಮ್ಮ ಸುವರ್ಣ ಗ್ರಾಮ ಅಂತೇಳಿ ಅಂಥ ಒಂದು ಯೋಜನೆಗಳನ್ನು ತಂದರು. ಹಾಗೆಯೇ 2ನೇ ಅವಧಿಗೆ ನಿಮ್ಮೆಲ್ಲರ ಮುಂದೆ ಬಂದವರು ಮತ ಕೇಳಿದರು. ಕುಮಾರಣ್ಣ ನನಗೇನಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದರೆ 2ನೇ ಅವಧಿಗೆ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ತೀನಿ ಅಂತ ಕೇಳಿದರು. ಆದರೆ ನಮಗೆ ಸಂಪೂರ್ಣ ಬಹುಮತ ಸಿಗಲಿಲ್ಲ. ಕಾಂಗ್ರೆಸ್ ಸರ್ಕಾರದೊಂದಿಗೆ ನಾವು ಅವತ್ತು ಕೈ ಜೋಡಿಸ್ಬೇಕಾಯಿತು. ಅಂಥ ಒಂದು ಸಂದರ್ಭದಲ್ಲಿ ಅವರ ಶಕ್ತಿಯನ್ನು ಮೀರಿ ಬಹುಶಃ ಇಲ್ಲಿ ಬಂದಿರತಕ್ಕಂಥ ರೈತರು ಒಂದು ಸಾರಿ ಕೈ ಎತ್ತಿ ಹೇಳಬೇಕು, ಯಾರ್ಯಾರು ಸಾಲ ಮನ್ನಾ ಆಗಿದೆ ದಯಮಾಡಿ ಕೈ ಎತ್ತಿ ಹೇಳಬೇಕು. ನಿಖಿಲಣ್ಣ ಎಲ್ಲ ನೋಡಿ, ನಿಖಿಲಣ್ಣ ಸಾಲ ಮನ್ನಾದ ಫಲಾನುಭವಿಗಳು, ಸಾಲ ಮನ್ನದ ಫಲಾನುಭವಿಗಳು ಎಲ್ಲರಿಗೂ ಕೂಡ 2 ಲಕ್ಷದವರೆಗೆ ಸಾಲ ಮನ್ನಾವನ್ನು 2ನೇ ಅವಧಿನಲ್ಲಿ ಕುಮಾರಣ್ಣ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ರಾಜ್ಯಕ್ಕೋಸ್ಕರ ಹಗಲಿರಲು ಒಳ್ಳೆಯದನ್ನೇ ಬಯಸ್ತಕ್ಕಂಥ ನಮ್ಮ ಕುಮಾರಣ್ಣವರ ನೇತೃತ್ವ, ಹಾಗೆಯೇ ಈಗ ಪಕ್ಷದ ಜವಾಬ್ದಾರಿಯನ್ನು ನಮ್ಮ ದೊಡ್ಡಗೌಡರ 3ನೇ ತಲೆಮಾರು ನಿಖಿಲ್ ಕುಮಾರಸ್ವಾಮಿ ಈಗ ಪಕ್ಷದ ಜವಾಬ್ದಾರಿಯನ್ನು ತಗೊಂಡು ರಾಜ್ಯವ್ಯಾಪಿ ಪ್ರವಾಸವನ್ನು ಮಾಡಿ ಈಗ ನಮ್ಮ ಕ್ಷೇತ್ರಕ್ಕೆ ಕೂಡ ಬಂದಿದ್ದಾರೆ. ಸದಸ್ಯತ್ವ ನೋಂದಣಿ ಕಾರ್ಯವನ್ನು ನಾವು ಅತ್ಯಂತ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನಾವು ಮಾಡಿ ಈ ಭಾಗದಿಂದ ಹೆಚ್ಚು ಸದಸ್ಯರನ್ನು ನಾವು ನೋಂದಣಿ ಮಾಡಿ ಕೊಡೋದ್ರ ಮುಖಾಂತರ ನಾವೆಂದಿಗೂ ಕೂಡ ಶಾರದಾ ಪುರನಾಯ್ಕರೊಟ್ಟಿಗೆ ಹಾಗೆಯೇ ನಿಖಿಲ್ ಅವರೊಟ್ಟಿಗೆ ಕುಮಾರಣ್ಣನೊಟ್ಟಿಗೆ ನಾವು ಇರ್ತೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಜನತಾದಳ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರ್ತೇವೆ ಅಂತ ತಾವೆಲ್ಲರೂ ಜೋರಾದ ಚಪ್ಪಾಳೆಯನ್ನು ಹೊಡೆಯೋದ್ರ ಮುಖಾಂತರ ತಾವೆಲ್ಲರೂ ಮಾತನ್ನು ಕೊಡಬೇಕು. ಸಮಯದ ಅಭಾವ ಇದೆ, ಹಾಗಾಗಿ ನೇರವಾಗಿ ನಾವು ಅತಿಥಿಗಳಿಗೆ ಮಾತಾಡಲಿಕ್ಕೆ ಕೊಡ್ತೇವೆ. ಹಾಗೆಯೇ ಹೊರಗಡೆ ಇರ್ತಕ್ಕಂಥ ಆದಷ್ಟು ಜನ ಒಳಗಡೆ ಬನ್ನಿ. ಮತ್ತು ಯಾರು ಮೇಲೆ ಹೇಳೋಂಥ ಕೆಲಸ ಬೇಡ. ಊಟ ಸಂಜೆವರೆಗೂ ಊಟದ ವ್ಯವಸ್ಥೆ ಇದೆ, ಸಮಾಧಾನವಾಗಿ ಊಟ ಮಾಡಬೇಕು. ಯಾರು ಕೂಡ ಊಟ ಮಾಡದೆ ಇಲ್ಲಿಂದ ತೆರಳಬಾರ್ದು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಂಡು ತಾವೆಲ್ಲರೂ ಕಾರ್ಯಕ್ರಮದ ಕೊನೆಯವರೆಗೆ ಶಿಸ್ತಿನಿಂದ ಇರಬೇಕು ಅಂತೇಳಿ ತಮ್ಮಲ್ಲಿ ಕೈ ಜೋಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ಕಾಂತರಾಜ್ ಅವರಿಗೆ ಧನ್ಯವಾದಗಳು. ನಮ್ಮ ಗ್ರಾಮಾಂತರ ಭಾಗದ ನಮ್ಮೆಲ್ಲರ ಧನಿಯಾಗಿ